ಹಾಯ್ ಫ್ರೆಂಡ್ಸ್, ನಿಮ್ಮ ಮನೋಮನೆ ಚಾನಲ್ಗೆ ಸ್ವಾಗತ. ರವೆ ಇಡ್ಲಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ? ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಳ್ಳೆ ತಿಂಡಿ ಅಂತಲೇ ಹೇಳ್ಬೋದು. ತುಂಬ ಜನ ಅನ್ಕೋತಿರ್ತಾರೆ ಹೋಟೆಲಲ್ಲಿ ಇರೋ ಥರ ಇಡ್ಲಿ ನಮ್ಮ ಮನೇಲಿ ಯಾಕಾಗಲ್ಲ ಅಂತೇಳಿ. ಅದೇ ಥರ ಮಲ್ಲಿಗೆ ಅಷ್ಟೇ ಮೃದುವಾಗಿ ರವೆ ಇಡ್ಲಿನ ಮನೇಲಿ ಹೇಗೆ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆಲ್ಲ ಮಾಡಬೇಕು ಅಂತೇಳಿ ಗೊತ್ತಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆನ ತಗೊಂಡು ಅದಕ್ಕೆ ಇಲ್ಲಿ 1 ಗ್ಲಾಸಷ್ಟು ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ಗ್ಲಾಸನ್ನು ನಾನು ಬಳಸಿ ರವೆ ಕೂಡ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 2 ರಿಂದ 3 ಸರಿ ತೊಳ್ಕೊಬೇಕಾಗುತ್ತೆ. ತುಂಬ ಗಲೀಜಿರೋದ್ರಿಂದ ತೊಳೆದೇನೆ ನಾವು ಯಾವ ಪದಾರ್ಥನೂ ತಿನ್ನಬಾರ್ದು. ಅದಕ್ಕೋಸ್ಕರ ನೋಡಿ, ಇವಾಗ ಉದ್ದಿನಬೇಳೆ ಚೆನ್ನಾಗಿ ತೊಳೆದು ಇದಕ್ಕೆ 2 ಗ್ಲಾಸಷ್ಟು ನೀರನ್ನು ಹಾಕಿ ನಾನು ಮುಚ್ಚಿಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ನಾನು ನಿಮಗೆ ತೋರಿಸಿದ್ನಲ್ವ, ಅದೇ ಗ್ಲಾಸಿಂದ 3 ಗ್ಲಾಸಷ್ಟು ರವೆನ ಬಳಸ್ತಾ ಇದ್ದೀನಿ. ಅಂಗಡಿಲಿ ಸಿಗುತ್ತಲ್ವ, ಆ ರವೆನೂ ಆಗಿರ್ಬೋದು, ನೀವು ಮೆಷಿನಲ್ಲಿ ಹಾಕ್ಸಿರೋ ರವೆ ಆದರೂ ಕೂಡ ಬಳಸ್ಬೋದು. ಇದಕ್ಕೂ ಕೂಡ ಒಂದು 3 ರಿಂದ 4 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ನೋಡಿ ಈ ಥರ ಸ್ವಲ್ಪ ನೆನೆಲಿಕ್ಕೆ ಬಿಡಬೇಕು. ಒಂದು 2 ರಿಂದ 3 ನಿಮಿಷ ನೀರು ತೇಲಿದ ಮೇಲೆ ಈ ನೀರನ್ನು ಬಸ್ತು ಮತ್ತೆ ಇನ್ನೂ ಒಂದು 3 ರಿಂದ 4 ಗ್ಲಾಸಷ್ಟು ನೀರನ್ನು ಹಾಕಿ ಇದನ್ನು ಕೂಡ ಮುಚ್ಚಿ ರವೆನ ನೆನೆಲಿಕ್ಕಿಡಬೇಕು. ಉದ್ದಿನ ಬೇಳೆ ಜೊತೆನೆ ನಾವು ರವೆನ ನೆನೆಲಿಕ್ಕೆ ಹಾಕಿದರೆ ತುಂಬಾ ಚೆನ್ನಾಗಿ ನೆನೆಯುತ್ತೆ ರವೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ನೆನೆ ಹಾಕಿದ್ದೆ. ಇದು ನಾನಿವಾಗ ಸಂಜೆ ರುಬ್ತಾ ಇದ್ದೀನಿ. ನೋಡಿ, ಉದ್ದಿನ ಬೇಳೆ ತುಂಬ ಚೆನ್ನಾಗಿ ನೆಂದಿದೆ. ರವೆಲೂ ಕೂಡ ರವೆ ಚೆನ್ನಾಗಿ ನೆಂದು ಮೇರೆ ನೀರು ಹಾಗೆ ತಿಳಿಯಾಗಿ ನಿಂತ್ಕೊಂಡಿದೆ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಅರ್ಧ ಉದ್ದಿನ ಬೇಳೆನ ಹಾಕಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು ಪಾತ್ರೆಗೆ ನಾನು ತೆಗಿತಾ ಇದ್ದೀನಿ. ನೀವು ದೋಸೆಗೆಲ್ಲ ಯಾವ ರೀತಿ ರುಬ್ಕೋತಿರೋ ಅದೇ ರೀತಿ ಕೂಡ ಈ ಇಡ್ಲಿಗೂ ನಾವು ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ರವೆ ಕೂಡ ಚೆನ್ನಾಗಿ ನೆಂದಿರೋದ್ರಿಂದ ಆ ನೀರನ್ನೆಲ್ಲ ತೆಗೆದು ನಾವು ರವೆನ ಈ ಥರ 2 ಕೈಯಿಂದ ಚೆನ್ನಾಗಿ ಹಿಂಡಿ ಇನ್ನೊಂದು ಪಾತ್ರೆಗೆ ಈ ರವೆನ ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ನೀರನ್ನು ತೆಗೆದು ಹಾಕೋದ್ರಿಂದ ರವೆ ಕನ್ಸಿಸ್ಟೆನ್ಸಿ ಅಂದರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಹಾಗೆ ಹಾಕ್ಕೊಂಡ್ಬಿಟ್ರೆ ತುಂಬಾ ನೀರಾಗುತ್ತೆ. ಯಾಕಂದರೆ ರವೆಯಲ್ಲಿ ಆಲ್ರೆಡಿ ಸ್ವಲ್ಪ ನೀರಿರೋದ್ರಿಂದ ತುಂಬಾ ತೆಳುವಾಗಿಬಿಡುತ್ತೆ ಹಿಟ್ಟು. ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು, ಈ ಎಲ್ಲ ಹಿಟ್ಟನ್ನು ಹಿಂಡಿದ ಮೇಲೆ ನಾನು ಕೈಯಿಂದ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರಾತ್ರಿಯೇ ನಾವು 1 ಸ್ಪೂನು ಉಪ್ಪು ಹಾಕಿ ಇಡೋದ್ರಿಂದ ಚೆನ್ನಾಗಿ ಫರ್ಮೆಂಟೇಷನ್ ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದಕ್ಕೋಸ್ಕರ ಜಸ್ಟ್ 1 ಸ್ಪೂನ್ ಹಾಕಿ ನಾನು ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ಮಾರನೇ ದಿನ ಬೆಳಿಗ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಿಟ್ಟು ಚೆನ್ನಾಗಿ ನೆಂದಿರೋದ್ರಿಂದ ಈ ಥರ ಉಬ್ಕೊಂಡು ಬಂದಿದೆ. ಈ ನೋಡಿ, ಈ ಥರ ಚೆನ್ನಾಗಿ ಉಬ್ಬಿತ್ತು. ನಾನು ಇನ್ನೂ ಸ್ವಲ್ಪ ಲೇಟಾಗಿ ನೋಡಿದರೆ ಕೆಳಗಡೆ ಎಲ್ಲ ಚೆಲ್ಲೋಗ್ಬಿಡ್ತಿತ್ತು, ಅಷ್ಟು ಚೆನ್ನಾಗಿ ಉಬ್ಬಿತ್ತು ಹಿಟ್ಟು. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ನಷ್ಟು ಸೋಡಾ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೈಟ್ ಆಲ್ರೆಡಿ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕಿರೋದ್ರಿಂದ ಇವಾಗ 1 ಟೇಬಲ್ ಸ್ಪೂನ್ನಷ್ಟು ಮಾತ್ರ ನಾನು ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಈ ಹದದಲ್ಲಿದ್ದರೆ ಸಾಕು. ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಇಡ್ಲಿ ಪ್ಲೇಟ್ಸನ್ನು ತಗೊಂಡು ಇದಕ್ಕೆ ಸ್ವಲ್ಪನೇ ಎಣ್ಣೆಯನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ಇಡ್ಲಿ ತುಂಬ ಬೇಗನೆ ಚೆನ್ನಾಗಿ ಅಂಟ್ಕೊಳ್ಳದೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಇಡ್ಲಿ ಹಿಟ್ಟನ್ನು ನಾನು ಈ ಥರ ಎಲ್ಲ ಪ್ಲೇಟ್ಸ್ಗೂ ಹಾಕ್ಕೋತಾ ಇದ್ದೀನಿ. ಇಡ್ಲಿ ಪಾತ್ರೆನ ಮೊದಲೇ ನಾವು ಬಿಸಿಗೆ ಇಟ್ಕೊಂಡಿದ್ರಿಂದ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಒಂದೊಂದಾಗಿ ಇಡ್ಲಿ ಪ್ಲೇಟ್ಸನ್ನು ಇಟ್ಕೋಬೇಕಾಗುತ್ತೆ. ನೋಡಿ, ಇಟ್ಕೊಂಡಾದಮೇಲೆ ಇದ್ರದ್ದು ಮುಚ್ಚಳ ಮುಚ್ಚಿ 10 ರಿಂದ 15 ನಿಮಿಷ ಮಧ್ಯಮ ಉರಿಯಲ್ಲಿ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, 15 ನಿಮಿಷ ಆಗಿದೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಡ್ಲಿ ಹೇಗಾಗಿದೆ ಅಂತೇಳಿ. ಚೆನ್ನಾಗಿ ಉಬ್ಬಿ ಬಂದಿದೆ ಆ್ಯಂಡ್ ತುಂಬ ಸಾಫ್ಟ್ ಆಗಿದೆ ಅನಿಸುತ್ತೆ. ನೋಡೋಣ. ಇದನ್ನು ತಣ್ಣಗಾಗಲಿಕ್ಕೆ ಹೊರಗಡೆ ತೆಗೆದು ನಿಮ್ಮ ಮನೇಲಿ ಫ್ಲ್ಯಾಟ್ ಆಗಿರೋ ಸ್ಪೂನ್ಸ್ ಇರುತ್ತಲ್ವ, ಅದು ತೊಗೊಂಡು ನೀವು ಇಡ್ಲಿನ ತೆಗೆದ್ರೆ ತುಂಬ ಚೆನ್ನಾಗಿ ಸ್ವಲ್ಪನೂ ತಟ್ಟೆ ಹಿಡ್ಕೊಳಲ್ಲ, ಅಷ್ಟು ಚೆನ್ನಾಗಿ ನೀಟಾಗಿ ಬಿಟ್ಕೊಳ್ಳುತ್ತೆ. ರವೆ ಇಡ್ಲಿ ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಾಗಿತ್ತು. ಹೋಟೆಲಲ್ಲಿ ತಿಂತೀವಲ್ವ, ಅದೇ ಥರನೇ ರವೆಯಾಗಿ ಸ್ಮೂತಾಗಿ ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿತ್ತು. ಇದ್ರ ಸೀಕ್ರೆಟ್ ಅಂದರೆ ನಾನು ಅದೇ ನಿಮಗೆ ಮೊದಲೇ ಹೇಳ್ದಂಗೆ, ರವೆನ ನಾವು ಉದ್ದಿನ ಬೇಳೆ ಜೊತೆನೇ ಬೆಳಿಗ್ಗೆನೇ ನೆನೆ ಇಟ್ಟರೆ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಬರೋಕ್ಕೆ ಕಾರಣ ಅಂತಲೇ ಹೇಳ್ಬೋದು. ರವೆ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ಇಡ್ಲಿ ಸ್ಮೂತಾಗಿ ಆ್ಯಂಡ್ ಸಾಫ್ಟಾಗಿ ಬರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.